ನಮಸ್ಕಾರ ಸ್ನೇಹಿತರೆ. ಸೊ ಈ ಕ್ಲಾಸ್ನಲ್ಲಿ ನಾವು ಬ್ಲೆಂಡರ್ನಲ್ಲಿ ನೈಫ್ ಟೂಲ್ ಮತ್ತೆ ಬೈಸೆಕ್ಟ್ ಟೂಲ್ ಈ ಎರಡು ಟೂಲ್ಗಳನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ಈ ನೈಫ್ ಟೂಲನ್ನು ಯೂಸ್ ಮಾಡಿ ನಾವು ನಮಗೆ ಎಲ್ಲಿ ಬೇಕೋ ಅಲ್ಲಿ ಸಿಂಗಲ್ ಎಡ್ಜ್ಗಳನ್ನು ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ನೀವು ಒಂದು ವೇಳೆ ಮಾಯಾದಿಂದ ಬಂದಿದ್ರೆ ಅಲ್ಲಿ ಮಲ್ಟಿ ಕಟ್ ಟೂಲ್ ಅಂತ ಬಂದಿದೆ, ಅದು ನಿಮಗೆ ಗೊತ್ತಿರಬಹುದು. ಸೊ ಅದೇ ಥರ ಇಲ್ಲಿ ನೈಫ್ ಟೂಲ್ ಇದೆ. ಓಕೆ, ಸೊ ಈ ಮುಂಚೆ ನಾವು ಇವನ್ ಈ ಲೂಪ್ ಕಟ್ ಟೂಲ್ ಇದನ್ನ ಕೂಡ ನೋಡಿದ್ವಿ ಅಲ್ವಾ. ಸೊ ಇದೇನ್ ಮಾಡುತ್ತೆ, ಎಡ್ಜ್ ಲೂಪ್ಗಳನ್ನ ಆಡ್ ಮಾಡುತ್ತೆ. ಓಕೆ, ಸೊ ಸಿಂಗಲ್ ಎಡ್ಜ್ಗಳನ್ನ ಆಡ್ ಮಾಡಕ್ ಬರಲ್ಲ. ಓಕೆ, ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆದ್ರೆ ಮತ್ತೆ ಕಂಪ್ಲೀಟ್ ಆಗಿ ರೌಂಡ್ ಆಗಿ ಅಲ್ಲಿ ತನಕ ಬರುತ್ತೆ, ಎಡ್ಜ್ ಲೂಪ್ ಅಂತ ಹೇಳ್ತಾರೆ. ಸೊ ಅದನ್ನ ಕ್ರಿಯೇಟ್ ಮಾಡುತ್ತೆ ಹೊರತು ಸಿಂಗಲ್ ಎಡ್ಜ್ಗಳನ್ನ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಓಕೆ, ಸೊ ಸಿಂಗಲ್ ಎಡ್ಜ್ ನಮ್ಗೆ ಎಲ್ಲಿ ಬೇಕೋ ಜಸ್ಟ್ ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ಗೆ ಎಡ್ಜ್ ಬೇಕು ಅಂದ್ರೆ ಆಗ ನಾವು ನೈಫ್ ಟೂಲನ್ನ ಯೂಸ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಈಗ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ಟ್ಯಾಬ್ ಅಂತ ಪ್ರೆಸ್ ಮಾಡಿ ಎಡಿಟ್ ಮೋಡಿಗೆ ಬನ್ನಿ. ಸೊ ನಾವೀಗ ಇಲ್ಲಿ ಟ್ವೀಕ್ ಮೋಡಲ್ಲಿ ಇದ್ದೀವಿ. ನೈಫ್ ಟೂಲನ್ನು ನೀವು ಎರಡು ಥರ ಯೂಸ್ ಮಾಡ್ಬೋದು. ಒಂದು ಟೂಲ್ಸಿಂದ ಹೋಗ್ಬೋದು ಅಥವಾ ಶಾರ್ಟ್ ಕೀನ ಯೂಸ್ ಮಾಡ್ಬೋದು. ಸೊ ಟೂಲ್ಸಿಂದ ಆಕ್ಟಿವೇಟ್ ಮಾಡೋ ಬದಲು ಶಾರ್ಟ್ ಕೀನ ಯೂಸ್ ಮಾಡೋದೇ ಜಾಸ್ತಿ ಕನ್ವೀನಿಯೆಂಟ್ ಆಗಿದೆ. ಓಕೆ, ಈಸಿ ಆಗಿದೆ. ನೀವು ಅದು ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ಗೊತ್ತಾಗುತ್ತೆ. ಓಕೆ, ಸೊ ಟೂಲ್ ಬೇಕು ಅಂದರೆ ಇಲ್ಲಿಂದ ನೀವು ನೈಫ್ ಟೂಲನ್ನು ಇದು ತಗೋಬೋದು. ಇಲ್ಲ ಅಂದರೆ ಟ್ವೀಕ್ ಮೋಡಲ್ಲೇ ಇದ್ದುಬಿಟ್ಟು ಕೆ ಅಂತ ಪ್ರೆಸ್ ಮಾಡಿ. ಓಕೆ, ಶಾರ್ಟ್ ಕೀ ಬಂದುಬಿಟ್ಟು ಕೆ. ಸೊ ಕೆ ಪ್ರೆಸ್ ಮಾಡಿದ್ರೆ ನೈಫ್ ಟೂಲ್ ಆಕ್ಟಿವೇಟ್ ಆಗುತ್ತೆ. ಸೊ ಈಗ ಇದೇ ಥರ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಅದೇ ಥರ ಇಲ್ಲೊಂದು ಎಡ್ಜ್ ಕ್ರಿಯೇಟ್ ಮಾಡಬೇಕು ಅಂದರೆ ಜಸ್ಟ್ ಆ ಎಡ್ಜ್ ಮೇಲೆ ಕರ್ಸರ್ ತೊಗೊಂಡೋಗಿ ಕರ್ಸರ್ ನೋಡ್ಬೋದು, ಆಟೋಮೆಟಿಕಲಿ ಸ್ನ್ಯಾಪ್ ಆಗುತ್ತೆ ಎಡ್ಜ್ ಮೇಲೆ. ಜಸ್ಟ್ ಕ್ಲಿಕ್ ಮಾಡಿ ಒಂದು ವರ್ಟೆಕ್ಸ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟನ್ನು ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಈ ಎಡ್ಜ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಎರಡು ವರ್ಟೆಕ್ಸ್ಗಳು ಅಂದರೆ ಎಡ್ಜ್ ಫಾರ್ಮ್ ಆಗಿದೆ, ಬಟ್ ಅದು ಮತ್ತೆ ನೆಕ್ಸ್ಟ್ ವರ್ಟೆಕ್ಸ್ ಎಲ್ಲಿ ಕೊಡಲಿ ಅಂತ ಕೇಳ್ತಾ ಇರುತ್ತೆ. ಓಕೆ, ಸೊ ಆ ಲೈನ್ ಇನ್ನೂ ಹೋಗಿಲ್ಲ ನೋಡಿ, ಹಾಗೆ ಇದೆ. ಓಕೆ, ಸೊ ಈಗ ನಾವು ಎಂಟರ್ ಪ್ರೆಸ್ ಮಾಡಬೇಕು. ಓಕೆ, ಸೊ ಈಗ ನಾವು ಒಂದು ವೇಳೆ ಎಂಟರ್ ಬದಲು ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಅದೇನಾಗುತ್ತೆ, ನಾವು ಕ್ರಿಯೇಟ್ ಮಾಡಿದ ಎಡ್ಜ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ಸೊ ಅದು ಕ್ರಿಯೇಟ್ ಆಗೋದೇ ಇಲ್ಲ. ಸೊ ಹಾಗಾಗಿ ಮತ್ತೆ ಕೆ ಪ್ರೆಸ್ ಮಾಡಿ, ಒಂದು ವರ್ಟೆಕ್ಸ್ ಕ್ರಿಯೇಟ್ ಮಾಡಿ, ಮತ್ತೊಂದು ವರ್ಟೆಕ್ಸ್ ಕ್ರಿಯೇಟ್ ಮಾಡಿ, ನಂತರ ಎಂಟರ್ ಅಂತ ಪ್ರೆಸ್ ಮಾಡಿ. ಸೊ ಆ ಎಡ್ಜ್ ಕ್ರಿಯೇಟ್ ಆಗುತ್ತೆ ಮತ್ತು ನೀವು ನೈಫ್ ಟೂಲಿಂದ ಹೊರಗಡೆ ಬರ್ತೀರಾ. ಓಕೆ, ಇಲ್ಲಿ ಒಂದು ಎಡ್ಜನ್ನ ಕ್ರಿಯೇಟ್ ಮಾಡಿದ್ವಲ್ಲ ಅದೇ ಥರ ಇಲ್ಲಿ ಒಂದು ವೇಳೆ ನನಗೆ ಈಗ 3 ಎಡ್ಜನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಸೊ ಕೀ ಪ್ರೆಸ್ ಮಾಡಿ. ಸೊ ಒಂದು ವರ್ಟೆಕ್ಸನ್ನು ಕ್ರಿಯೇಟ್ ಮಾಡಿ, ನಂತರ ಎರಡನೇ ವರ್ಟೆಕ್ಸ್ನ ಕ್ರಿಯೇಟ್ ಮಾಡುವಾಗ ಸಿಂಗಲ್ ಕ್ಲಿಕ್ ಮಾಡಬೇಡಿ, ಡಬಲ್ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಎರಡನೇ ವರ್ಟೆಕ್ಸ್ಗೆ ಡಬಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆ ಎಡ್ಜ್ ಫಾರ್ಮ್ ಆಗುತ್ತೆ, ಬಟ್ ಅದು ಮತ್ತೆ ಕಂಟಿನ್ಯೂ ಆಗೋದಿಲ್ಲ. ಓಕೆ, ಸೊ ಆ ಎಡ್ಜಿಂದ ಹೊರಗಡೆ ಬರ್ತೀರಾ, ಬಟ್ ಹಾಗೆ ನೈಫ್ ಟೂಲು ಕೂಡ ಕ್ಯಾನ್ಸಲ್ ಆಗೋದಿಲ್ಲ, ಇನ್ನು ನೈಫ್ ಟೂಲಲ್ಲೇ ಇರ್ತೀರಾ. ಓಕೆ, ಸೊ ಒಂದು ವರ್ಟೆಕ್ಸ್ನ ಕ್ರಿಯೇಟ್ ಮಾಡಿ, ಎರಡನೇ ವರ್ಟೆಕ್ಸ್ಗೆ ಡಬಲ್ ಕ್ಲಿಕ್ ಕೊಡಿ. ಸೊ ಆ ಎಡ್ಜ್ ಫಾರ್ಮ್ ಆಗುತ್ತೆ. ಆ ಥರ ನಾವು ಎಷ್ಟು ಎಡ್ಜ್ಗಳನ್ನು ಬೇಕಿದ್ರೆ ಫಾಸ್ಟಾಗಿ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಕ್ರಿಯೇಟ್ ಮಾಡಿದ ನಂತರ ಈಗ ನಾನು ಒಂದು ವೇಳೆ ಎಂಟರ್ ಬದಲು ಎಸ್ಕೇಪ್ ಅಂತ ಕೊಟ್ಬಿಟ್ರೆ ಅದು ಕ್ರಿಯೇಟ್ ಮಾಡಿದ್ದ ಎಲ್ಲ ಎಡ್ಜ್ಗಳು ಹೊರಟೋಗ್ಬಿಡುತ್ತೆ. ಓಕೆ, ಸೊ ಎಂಟರ್ ಕೊಡಬೇಕು. ಸೊ ಒಂದು ವರ್ಟೆಕ್ಸ್ ಡಬಲ್ ಕ್ಲಿಕ್, ಮತ್ತೆ ಒಂದು ಇಲ್ಲಿ ವರ್ಟೆಕ್ಸ್ ಡಬಲ್ ಕ್ಲಿಕ್. ಸೊ ಈ ಥರ 3 ಎಡ್ಜ್ಗಳನ್ನ ಕ್ರಿಯೇಟ್ ಮಾಡಿದ ನಂತರ ಎಂಟರ್ ಕೊಡಿ. ಸೊ 3 ಹೊಸ ಎಡ್ಜ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಅದೇ ಥರ ನಾವು ಒಂದ್ಸಲ ಸ್ಟಾರ್ಟ್ ಮಾಡಿದ ನಂತರ ಸಾಕಷ್ಟು ವರ್ಟೆಕ್ಸ್ಗಳನ್ನು ಈ ಥರ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಒಂದಾದ್ಮೇಲೆ ಒಂದು ವರ್ಟೆಕ್ಸ್ಗಳನ್ನು ಈ ಥರ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಅಂದರೆ ಒಂದಾದ್ಮೇಲೆ ಒಂದು ಎಡ್ಜ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಂತರ ಫೈನಲ್ ಆಗಿ ಎಂಟರ್ ಕೊಡಿ. ಓಕೆ, ಸೊ ನೀವು ನೋಡ್ಬೋದು ನಾನು ಒಂದು ವರ್ಟೆಕ್ಸ್ನ ಇಲ್ಲಿ ಕೊಟ್ಬಿಟ್ಟು ನೆಕ್ಸ್ಟ್ ವರ್ಟೆಕ್ಸ್ನ ಇಲ್ಲಿ ಕೊಟ್ಟಾಗ ಈ ಮಧ್ಯದ ಎಡ್ಜ್ ಮೇಲೆ ಕೂಡ ಒಂದು ವರ್ಟೆಕ್ಸ್ ಆಟೋಮೆಟಿಕಲಿ ಫಾರ್ಮ್ ಆಗಿ ಹೋಗುತ್ತೆ. ಓಕೆ, ಸೊ ಇಲ್ಲಿ ಕೂಡ ಅದು ವರ್ಟೆಕ್ಸ್ ಅಲ್ಲಿ ಎಡ್ಜ್ ಇರೋದ್ರಿಂದ ಅಲ್ಲಿ ಕೂಡ ಅದು ವರ್ಟೆಕ್ಸ್ ಆಗಿ ತಗೊಳುತ್ತೆ. ಓಕೆ, ಸೊ ನಂತರ ನಾವು ಬೇಕಿದ್ರೆ ಈ ಶೇಪನ್ನು ಈಸಿಯಾಗಿ ಡಿಲೀಟ್ ಮಾಡಿ ಅಲ್ಲಿ ಒಂದು ನಮ್ಗೆ ಹೇಗೆ ಬೇಕೋ ಆ ಥರ ಒಂದು ಶೇಪನ್ನು ಕ್ರಿಯೇಟ್ ಮಾಡ್ಬೋದು. ಇನ್ನು ಸ್ನೇಹಿತರೆ, ನೀವು ಕೆ ಅಂತ ಪ್ರೆಸ್ ಮಾಡಿ ಆ ನೈಫ್ ಟೂಲ್ ಆಕ್ಟಿವೇಟ್ ಮಾಡಿದ ಕೂಡಲೇ ಸೊ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಆ ನೈಫ್ ಟೂಲಿಗೆ ಸಂಬಂಧಪಟ್ಟ ಕೆಲವು ಶಾರ್ಟ್ ಕಟ್ ಕೀಗಳು ಇಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ಬೇರೆ ಯಾವುದೇ ಟೂಲ್ ನೀವು ವರ್ಕ್ ಮಾಡುವಾಗಲೂ ಕೂಡ ಅಷ್ಟೇ ಆ ಟೂಲ್ಗೆ ಸಂಬಂಧಪಟ್ಟ ಶಾರ್ಟ್ ಕಟ್ ಕೀಗಳು ಇಲ್ಲಿ ಬರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಡಬಲ್ ಮೌಸ್ ಕ್ಲಿಕ್. ಓಕೆ, ಸೊ ಡಬಲ್ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಕ್ಲೋಸ್ ಕಟ್, ಅದನ್ನು ಈಗ ತಾನೇ ನಾವು ನೋಡಿದ್ವಿ ಅಲ್ಲ. ಸೊ ಅದೇ ಥರ ಇ ಅಂತ ಪ್ರೆಸ್ ಮಾಡಿದರೆ ನ್ಯೂ ಕಟ್. ಓಕೆ, ಇದು ಸೇಮ್ ಆ್ಯಕ್ಚುಲಿ. ಓಕೆ, ಸೊ ಈಗ ಒಂದು ವರ್ಟೆಕ್ಸ್ ಕ್ರಿಯೇಟ್ ಮಾಡಿ, ಮತ್ತೊಂದು ವರ್ಟೆಕ್ಸ್ ಕ್ರಿಯೇಟ್ ಮಾಡುವಾಗ ಡಬಲ್ ಕ್ಲಿಕ್ ಬದಲು ನೀವು ಸಿಂಗಲ್ ಕ್ಲಿಕ್ ಕೊಟ್ಟುಬಿಟ್ರೆ ಮತ್ತೆ ಅಂದರೆ ಆ ಎಡ್ಜ್ನ ಕ್ಲೋಸ್ ಮಾಡಬೇಕು ಅಂದರೆ ನೀವು ಇ ಅಂತ ಪ್ರೆಸ್ ಮಾಡ್ಬೋದು. ಓಕೆ, ಸೊ ಇ ಅಂತ ಪ್ರೆಸ್ ಮಾಡಿದ್ರೆ ಆ ಎಡ್ಜ್ ಕನ್ಫರ್ಮ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಹೊಸ ಎಡ್ಜ್ ಕ್ರಿಯೇಟ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಓಕೆ, ಸೊ ಒಂದು ಎಡ್ಜ್ನ ಕ್ರಿಯೇಟ್ ಮಾಡಿ ಇ ಅಂತ ಪ್ರೆಸ್ ಮಾಡಿ, ಮತ್ತೆ ನೆಕ್ಸ್ಟ್ ಎಡ್ಜ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೋದು, ಅಥವಾ ಡಬಲ್ ಕ್ಲಿಕ್ ಮಾಡಿದ್ರು ನಡೆಯುತ್ತೆ. ಓಕೆ, ಸೊ ಎರಡನೇ ವರ್ಟೆಕ್ಸ್ ಕ್ರಿಯೇಟ್ ಮಾಡುವಾಗಲೇ ಡಬಲ್ ಕ್ಲಿಕ್ ಮಾಡಿದ್ರು ನಡೆಯುತ್ತೆ. ಸೊ ಇನ್ನು ನೆಕ್ಸ್ಟ್ ಅಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ ಮಿಡ್ ಪಾಯಿಂಟ್ ಸ್ನ್ಯಾಪ್ ಅಂತ ಇದೆ. ಓಕೆ, ಸೊ ಇದು ತುಂಬ ಯೂಸ್ ಆಗುತ್ತೆ. ಒಂದು ವೇಳೆ ನನಗೆ ಮಿಡ್ ಪಾಯಿಂಟಿಂದ ಮಿಡ್ ಪಾಯಿಂಟಿಗೆ ಕರೆಕ್ಟಾಗಿ ಒಂದು ಎಡ್ಜನ್ನು ಕ್ರಿಯೇಟ್ ಮಾಡಬೇಕು ಇಲ್ಲಿ ಅಂತ ಇದ್ದರೆ ಆಗ ಸೊ ನೀವು ಜಸ್ಟ್ ಕಂಟ್ರೋಲ್ ಹೋಲ್ಡ್ ಮಾಡಿ. ಓಕೆ, ಸೊ ನಾರ್ಮಲಿ ಏನಾಗುತ್ತೆ, ಎಡ್ಜ್ ಮೇಲೆ ಸ್ನ್ಯಾಪ್ ಆಗುತ್ತೆ. ಓಕೆ, ಎಡ್ಜ್ ಮೇಲೆ ಎಲ್ಲಿ ಬೇಕಾದ್ರೂ ಸ್ನ್ಯಾಪ್ ಆಗುತ್ತೆ. ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಆ ಎಡ್ಜಿನ ಮಿಡ್ ಪಾಯಿಂಟ್ ಮೇಲೆ ಮಾತ್ರ ನೀವು ಹೊಸ ವರ್ಟೆಕ್ಸ್ನ ಕ್ರಿಯೇಟ್ ಮಾಡ್ಬೋದು ನೋಡಿ.
ಸೊ ನಂತರ ಎಂಟರ್ ಕೊಡಿ. ಆಗ ಕರೆಕ್ಟಾಗಿ ಮಿಡ್ ಪಾಯಿಂಟ್ ಟು ಮಿಡ್ ಪಾಯಿಂಟ್. ಓಕೆ, ಸೊ ಈ ಥರ ಕರೆಕ್ಟಾಗಿ ಮಧ್ಯದಲ್ಲಿ ಒಂದು ಎಡ್ಜನ್ನು ನಾವು ಕ್ರಿಯೇಟ್ ಮಾಡ್ಬೋದು ಕಂಟ್ರೋಲ್ ಯೂಸ್ ಮಾಡಿ. ಸೊ ಅದೇ ಒಂದು ವೇಳೆ ನೀವು ಕಂಟ್ರೋಲ್ ಬದಲು ಶಿಫ್ಟ್ ಪ್ರೆಸ್ ಮಾಡಿದ್ರೆ, ಸೊ ನಾರ್ಮಲಿ ಎಡ್ಜ್ ಮೇಲೆ ಏನು ಸ್ನ್ಯಾಪ್ ಆಗ್ತಾ ಇತ್ತು ಅದು ಕೂಡ ಆಗಲ್ಲ. ಓಕೆ, ಸೊ ಜಸ್ಟ್ ರ್ಯಾಂಡಮ್ ಆಗಿ ಮೆಶ್ ಮೇಲೆ ಎಲ್ಲಿ ಬೇಕಾದರೂ ಅದು ಕ್ರಿಯೇಟ್ ಆಗ್ಬೋದು ವರ್ಟೆಕ್ಸ್. ಓಕೆ, ಸೊ ಅದನ್ನ ನೀವು ಇಲ್ಲಿ ನೋಡ್ಬೋದು ನೋಡಿ. ಕಂಟ್ರೋಲ್ ಆದಮೇಲೆ ನೆಕ್ಸ್ಟ್ ಶಿಫ್ಟ್ ಇದೆ. ಶಿಫ್ಟ್ ಅಂದರೆ ಇಗ್ನೋರ್ ಸ್ನ್ಯಾಪ್ ಆಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಸಿ ಅಂದರೆ ಆ್ಯಂಗಲ್ ಕನ್ಸ್ಟೆಂಟ್ ಅಂತ ಇದೆ. ಓಕೆ, ಸೊ ಇದೇನು ಮಾಡುತ್ತೆ, ಸಿ. ಓಕೆ, ಈಗ ಒಂದು ಪಾಯಿಂಟ್ ಕ್ರಿಯೇಟ್ ಮಾಡಿದ ನಂತರ ಸಿ ಅಂತ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಅದು ಒಂದು ಆ್ಯಂಗಲ್ನಲ್ಲಿ ಬರುತ್ತೆ. ಓಕೆ, ಸೊ ಆ್ಯಕ್ಚುಲಿ ಈ ಸಿ ಆ್ಯಂಗಲ್ ಕನ್ಸ್ಟೆಂಟ್ ಯೂಸ್ ಮಾಡಬೇಕಾದ್ರೆ ನೀವು ಬೆಟರ್ ಟಾಪ್ ವ್ಯೂವಲ್ಲಿ ಇದ್ರೆ ಒಳ್ಳೆಯದು. ಓಕೆ, ಸೊ ಒಂದು ಇದು ಟೂಲಿಂದ ಹೊರಡೆ ಬನ್ನಿ. ಓಕೆ, ಸೊ ನೀವು ನೈಫ್ ಟೂಲೆಲ್ಲ ಇದ್ದರೆ ಅದು ಟಾಪ್ ವ್ಯೂಗೆ ಬರೋಕ್ಕೆ ಸರಿಯಾಗಿ ಬಿಡೋದಿಲ್ಲ. ಓಕೆ, ಸೊ ಟೂಲಿಂದ ಹೊರಗಡೆ ಬಂದುಬಿಟ್ಟು 7 ಪ್ರೆಸ್ ಮಾಡಿ ಟಾಪ್ ವ್ಯೂಗೆ ಹೋಗಿಬಿಟ್ಟು ಈಗ ಮತ್ತೆ ನೈಫ್ ಟೂಲನ್ನು ಆಕ್ಟಿವೇಟ್ ಮಾಡಿ. ಈಗ ನೋಡಿ. ಓಕೆ, ಸೊ ಈಗ ಇದೊಂದು ಕ್ರಿಯೇಟ್ ಮಾಡಿದೆ. ನಂತರ ಜಸ್ಟ್ ಸಿ ಅಂತ ಪ್ರೆಸ್ ಮಾಡಿ. ಓಕೆ, ಸಿ ಪ್ರೆಸ್ ಮಾಡಿ ಹಿಡ್ಕೋಬೇಕು ಅಂತ ಏನಿಲ್ಲ, ಜಸ್ಟ್ ಪ್ರೆಸ್ ಮಾಡಿ ಬಿಡಿ ಅಷ್ಟೇ. ಸಿ ಅಂತ ಪ್ರೆಸ್ ಮಾಡ್ತಾ ಇದ್ದಾಗ ಅದು ಕೇವಲ 90 ಅಂದರೆ 45 ಡಿಗ್ರಿಯಲ್ಲಿ ಸ್ನ್ಯಾಪ್ ಆಗುತ್ತೆ. ಸೊ ಕರೆಕ್ಟಾಗಿ 45 ಡಿಗ್ರಿಯಲ್ಲೇ ಎಡ್ಜ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇನ್ನು ಸ್ನೇಹಿತರೆ, ನೀವು ಆ ನೈಫ್ ಟೂಲನ್ನ ತಗೊಂಡು ಜಸ್ಟ್ ಒಂದೊಂದೇ ವರ್ಟೆಕ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗೋ ಬದಲು, ಸೊ ನಾವೇನು ಮಾಡ್ಬೋದು, ಜಸ್ಟ್ ಆ ಮೆಷಿನ ಅಕ್ರಾಸ್ ಹೊರಗಡೆ. ಓಕೆ, ಸೊ ಹೊರಗಡೆ ಈ ಥರ ಇಲ್ಲೊಂದು ಪಾಯಿಂಟ್ ಕ್ಲಿಕ್ ಮಾಡಿ, ಇಲ್ಲೊಂದು ಪಾಯಿಂಟ್ ಕ್ಲಿಕ್ ಮಾಡಿಬಿಟ್ಟು ಎಂಟರ್ ಅಂತ ಕೊಟ್ಟರೆ ಆಗ ಜಸ್ಟ್ ಇಲ್ಲಿಂದ ಇಲ್ಲಿ ತನಕ ಫುಲ್ ಎಡ್ಜ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಈ ಥರ ಕ್ರಿಯೇಟ್ ಮಾಡುವಾಗ ನೀವು ನೋಡ್ಬೋದು ಹಿಂದ್ಗಡೆ ಎಡ್ಜ್ ಕ್ರಿಯೇಟ್ ಆಗೋದಿಲ್ಲ. ಓಕೆ, ಸೊ ಜಸ್ಟ್ ಮುಂದೆ ನಿಮಗೆ ಏನು ಕಾಣಿಸ್ತಾ ಇದೆ ಫೇಸ್ಗಳು ಅದ್ರ ಮೇಲೆ ಮಾತ್ರ ಎಡ್ಜ್ ಕ್ರಿಯೇಟ್ ಆಗುತ್ತೆ. ಓಕೆ, ಹಿಂದೆ ಕೂಡ ಎಡ್ಜ್ಗಳು ಕ್ರಿಯೇಟ್ ಆಗಬೇಕು ಅಂದರೆ ಆಗ ಅಲ್ಲಿ ನೀವು ಮತ್ತೊಂದು ಶಾರ್ಟ್ಕಟ್ ಇದೆ ನೋಡಿ, ಝೆಡ್ ಕಟ್ ಥ್ರೂ ಅಂತ. ಓಕೆ, ಸೊ ಈಗ ನೀವು ಈಗ ಕ್ರಿಯೇಟ್ ಮಾಡ್ತೀರಾ, ಈ ಥರ ಮಾಡಿದಾಗ ಹಿಂದ್ಗಡೆ ಕ್ರಿಯೇಟ್ ಆಗಿಲ್ಲ ಅಲ್ವಾ. ಸೊ ಈಗ ಜಸ್ಟ್ ಒಂದ್ಸಲ ಝೆಡ್ ಅಂತ ಪ್ರೆಸ್ ಮಾಡಿ. ಓಕೆ, ಸಾರಿ, ಅಂದರೆ ನೈಫ್ ಟೂಲಲ್ಲಿ ಇರಬೇಕಾದ್ರೆ ಜಸ್ಟ್ ಝೆಡ್ ಅಂತ ಒಂದ್ಸಲ ಒಂದ್ಸಲ ಪ್ರೆಸ್ ಮಾಡಿ. ಈಗ ಅದೇ ಥರ ಎಡ್ಜನ್ನ ಒಂದು ಎಡ್ಜ್ ಲೂಪ್ನ ಕ್ರಿಯೇಟ್ ಮಾಡಿ. ಈಗ ನೀವು ನೋಡ್ಬೋದು ಹಿಂದೆ ಕೂಡ ಎಡ್ಜ್ಗಳು ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ಈ ಥರ ಕೂಡ ನಾವು ಎಡ್ಜ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಕೀಯಿಂದ ತಗೊಳ್ಳಿ. ಓಕೆ, ಸೊ ಎಷ್ಟು ಬೇಕಾದರೂ ಈ ಥರ ರ್ಯಾಂಡಮ್ ಆಗಿ ಎಡ್ಜ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ನೈಫ್ ಟೂಲ್ ಮತ್ತು ಅದರ ಕೆಲವು ಫೀಚರ್ಸ್ಗಳನ್ನ ನೋಡಿದ್ದೀವಿ. ಓಕೆ, ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.